ಚಾರ್ಜ್ ಶೀಟ್ನಲ್ಲಿ ರೌಡಿ ಗ್ಯಾಂಗ್ ರಕ್ತ ಸಿಕ್ತ ಕಥೆ 24ನೇ ಎಸಿಎಂಎಂ ಕೋರ್ಟ್ಗೆ 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆ. A1 ಪವಿತ್ರ, A2 ದರ್ಶನ್ ಹೆಸರು ಉಲ್ಲೇಖ. ದೋಷಾರೋಪ ಪಟ್ಟಿ ಸಲ್ಲಿಸ್ತಾ ಇದ್ದಂತೆ ಕಾಟೇರನಿಗೆ ಶಾಕ್. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಶೇಕ್ ಮೇಲೊಬ್ಬ ಇದ್ದಾನೆ, ಎಲ್ಲ ನೋಡ್ಕೊಳ್ತಾನೆ. ದಾಸ ಫಸ್ಟ್ ರಿಯಾಕ್ಷನ್. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಪ್ರೇಯಸಿಗೆ ಟೆನ್ಷನ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ದಂಗಾದ ಪೊರ್ಕಿ ರಾಣಿ. ಕಾರಾಗೃಹಕ್ಕೆ ಪವಿತ್ರ ಗೌಡ ಪೋಷಕರ ದೌಡು. ನಕಲಿ ಖಾತೆಯಿಂದ ರೇಣುಕಾಸ್ವಾಮಿ ಮೆಸೇಜ್. ಇನ್ಸ್ಟಾಗ್ರಾಮ್ನಲ್ಲಿ ಗೌತಮ್ ಹೆಸರಲ್ಲಿ ಅಶ್ಲೀಲ ಸಂದೇಶ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಪೊಲೀಸರ ಕೈ ಸೇರಿದ ಹೈದರಾಬಾದ್ ಎಫ್ಎಸ್ಎಲ್ ರಿಪೋರ್ಟ್. ಅಡಿಷನಲ್ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ತಯಾರಿ. ಇದು ರಿಪಬ್ಲಿಕ್ ಕನ್ನಡ ಮೆಗಾ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ತನಿಖಾಧಿಕಾರಿಗಳು ಇವತ್ತು 24ನೇ ಎಸಿಎಂಎಂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ನಲ್ಲಿರುವಂಥ ಅಚ್ಚರಿಯ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ಗೆ ಢವಢವ ಶುರುವಾಗಿದ್ದರೆ, ಇತ್ತ ಕೇಂದ್ರ ಕಾರಾಗೃಹದಲ್ಲಿರುವಂಥ ಪವಿತ್ರ ಗೌಡಗೂ ಕೂಡ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಪವಿತ್ರಗೌಡ ಕುಟುಂಬಸ್ಥರು ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದತ್ತ ದೌಡಾಯಿಸಿದ್ದಾರೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದ್ದಂಥ ಕುಟುಂಬಕ್ಕೆ ಈಗ ದೊಡ್ಡ ಶಾಕ್. ಕಾರಣ ಕಿಲ್ ಹಿಮ್ ಅನ್ನೋ ಒಂದು ಪದ. ಆ ಪದವನ್ನು ಬಳಕೆ ಮಾಡಿದ್ದು ಪವಿತ್ರಗೌಡ. ಅಷ್ಟೇ ಅಲ್ಲದೆ ಚಪ್ಪಲಿಯಲ್ಲಿ ಹೊಡೆದಂಥ ವಿಚಾರವಾಗಿಯೂ ಕೂಡ ಅಲ್ಲಿ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ನಲ್ಲಿ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಪವಿತ್ರಗೌಡ ಕುಟುಂಬಸ್ಥರಿಗೆ ಸ್ಪೆಷಲ್ ಭೇಟಿಗೆ ಅವಕಾಶ ಇಲ್ಲ. ಪ್ರತಿ ಬಾರಿ ಸ್ಪೆಷಲ್ ವಿಸಿಟ್ನಲ್ಲಿ ಭೇಟಿ ಆಗ್ತಾ ಇದ್ದಂಥ ಪೋಷಕರು ಇವತ್ತು ಜೈಲಿಗೆ ಪವಿತ್ರಗೌಡ ತಂದೆ, ತಾಯಿ ಹಾಗೂ ಸಹೋದರ ಆಗಮಿಸಿದ್ದಾರೆ. ಜೈಲು ಬಳಿ ಸಾಮಾನ್ಯರಂತೆ ಭೇಟಿ ಆಗೋದಕ್ಕೆ ಕಾಯ್ತಾ ಇರುವಂಥ ಪೋಷಕರು ಇಷ್ಟು ದಿನ ಸ್ಪೆಷಲ್ ಬರ್ತಾ ಇದ್ರು, ಗೇಟ್ ಓಪನ್ ಆಗ್ತಾ ಇತ್ತು, ಸೀದಾ ಒಳಗಡೆ ಹೋಗ್ತಿದ್ರು, ಮಗಳನ್ನ ಭೇಟಿ ಮಾಡ್ತಾ ಇದ್ರು, ಬರ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಸ್ಪೆಷಲ್ ಟ್ರೀಟ್ಮೆಂಟ್. ರಾಜಾತಿಥ್ಯದ ಸುದ್ದಿ ಯಾವಾಗ ಬಿತ್ತರ ಆಯ್ತು ಅವಾಗೆಲ್ಲರಿಗೂ ಕಂಟಕ, ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಸಾಮಾನ್ಯ ಕೈದಿಗಳನ್ನ ಯಾವ ರೀತಿಯಾಗಿ ಸಾಮಾನ್ಯರು ಹೋಗಿ ಮೀಟ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಈಗ ಮೀಟ್ ಮಾಡಬೇಕು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಪೊರ್ಕಿಗೆ ಟಿವಿ ಭಾಗ್ಯ ಅಂತೆ. ಕೆಲವೇ ಕ್ಷಣಗಳಲ್ಲಿ ಜೈಲು ದಾಸನಿಗೆ ಟಿವಿ ಭಾಗ್ಯ ಸಿಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೇಡಿಕೆ ಈಡೇರಿಕೆಗೆ ಜೈಲಧಿಕಾರಿಗಳು ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ತಿದ್ದಾರೆ. ನಿನ್ನೆ ಟಿವಿ ನೀಡುವಂತೆ ಮನವಿ ಮಾಡ್ಕೊಂಡಿದ್ರಂತೆ ದರ್ಶನ್. ಹಳೆ ಟಿವಿ ರಿಪೇರಿ ಮಾಡಿ ನೀಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಧಿಕಾರಿಗಳಿಂದ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಚಾರ್ಜ್ ಶೀಟ್